ಕಾಬೂಲ್ ಕಡಲೆ, ಜೀರಿಗೆ, ಓಂಕಾಳು, ಚಕ್ಕೆ, ಲವಂಗ, ಅನಾನಸು, ಬಾತೆಲೆ ಹಾಕ್ಕೊಂಡು 8 ವಿಸಿಲ್ ಹಾಕ್ಸ್ಕೊಳ್ಳಿ. ನೆಕ್ಸ್ಟು ರುಬ್ಬೋದಕ್ಕೆ ಚಕ್ಕೆ, ಲವಂಗ, ಗಸಗಸೆ, ಟೊಮೊಟೊ, ಕಾಯಿ ತುರಿ, ಆಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು, ಆಮೇಲೆ ಮಟನ್ ಸಾಂಬಾರು ಪುಡಿ ಅಥವಾ ತರಕಾರಿ ಸಾಂಬಾರು ಪುಡಿ ಎರಡರಲ್ಲಿ ಒಂದು ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊಳ್ಳಿ. ನೆಕ್ಸ್ಟು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಅದಕ್ಕಾದಮೇಲೆ ಸ್ವಲ್ಪ ಜೀರಿಗೆ, ಥರ ಈರುಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, 1 ಸ್ಪೂನ್ ಹಾಕ್ತೇವೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸ್ವಲ್ಪ ಹಿಂಗಾಕಿ, ಕಾಬೂಲ್ ಕಡಲೆ ಅಲ್ವಾ, ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬೋದು ಕೆಲವರಿಗೆ, ಹಾಗಾಗಿ ಹಿಂಗಾಕಿ ಒಗ್ಗರಣೆಗೆ. ನೆಕ್ಸ್ಟು ಬೇಯಿಸಿರೋದು ಕಾಬೂಲ್ ಕಡಲೆ ಫುಲ್ ಸಾಫ್ಟಾಗಿ ಬೆಂದಿದೆ ನೋಡಿ. ಈಗ ರುಬ್ಬಿರೋ ಮಸಾಲೆ ಹಾಕ್ಬಿಟ್ಟು ಫುಲ್ಲು ಮಿಕ್ಸ್ ಮಾಡಿ, ಆಮೇಲೆ ಕಾಬೂಲ್ ಕಡಲೆದು ನೀರಿರುತ್ತಲ್ಲ ಅದನ್ನು ಮಸಾಲೆ ಆಡಿಸಿರ್ತೀವಲ್ಲ ಅದಕ್ಕೆ ಹಾಕ್ಬಿಟ್ಟು ನೀರನ್ನ ಅಲ್ಲಿಗೆ ಮಸಾಲೆಗೆ ಹಾಕಿ. ನೆಕ್ಸ್ಟು ಕಾಬೂಲ್ ಕಡಲೆ, ಬೇಯಿಸಿರೋ ಕಾಬೂಲ್ ಕಡಲೆನ ಹಾಕಿ, ಉಪ್ಪು ಹಾಕಿ ಬೇಯಿಸ್ಕೊಬಿಡಿ ಕಾಬೂಲ್ ಕಡಲೆನ. ನೆಕ್ಸ್ಟ್ ಏನು ಉಪ್ಪು ಹಾಕೋಕ್ಕೆ ಹೋಗಬೇಡಿ, ಕಾಬೂಲ್ ಕಡಲೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರ್ತೀರಲ್ಲ ಅಷ್ಟೇ ಸಾಕು. ಈ ಥರ ಆಗುತ್ತೆ ನೋಡಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸ್ಪ್ರೆಡ್ ಮಾಡಿ ಮಿಕ್ಸ್ ಮಾಡಿ. ನೆಕ್ಸ್ಟು ಸರ್ವ್ ಮಾಡಿ.